ನಮಸ್ತೆ ಸ್ನೇಹಿತರೆ. ಕಾರ್ತೀಕ ಪುರಾಣ 8ನೇ ಅಧ್ಯಾಯ. ಅಜಾಮಿಳನ ಕತೆ. ವಸಿಷ್ಠನು ಕಾರ್ತೀಕ ಮಾಸದ ಮಹಿಮೆಗಳನ್ನು ಹೇಳುತ್ತಾ ಬಂದುದನ್ನು ಶ್ರದ್ಧೆಯಿಂದ ಆಲಿಸಿದ ಜನಕ ಮಹಾರಾಜನು, ಮುನೀಂದ್ರ, ತಾವು ಇದುವರೆಗೂ ಹೇಳಿದ ಕಾರ್ತೀಕ ಮಹಾತ್ಮೆಯನ್ನು, ಅದರ ಫಲಗಳನ್ನು ಕೇಳಿ ಧನ್ಯನಾದೆನು. ಬ್ರಾಹ್ಮಣರಿಗೆ ವಸ್ತ್ರದಾನ, ಭೋಜನ ನೀಡುವ ಬಗೆಯೂ ಹೇಳಿದ್ದೀರಿ. ಶಂಕರನಾರಾಯಣ ದೇವಾಲಯಗಳಲ್ಲಿ ಕಾರ್ತೀಕ ಪುರಾಣ ಪಠಿಸುವುದರಿಂದ ಹಾಗೂ ಕೇಳುವುದರಿಂದಲೂ, ಅರಣ್ಯದಲ್ಲಿ ಭೋಜನ ನೀಡುವುದರಿಂದಲೂ, ನೆಲ್ಲಿ ವೃಕ್ಷದ ಕೆಳಗೆ ಆಚರಿಸುವ ಜಪ ತಪಾದಿ ಪೂಜೆಗಳಿಂದಲೂ ಎಲ್ಲಾ ಪಾಪಗಳು ನಾಶವಾಗಿ ಹೆಚ್ಚು ಶುಭ ಫಲಗಳುಂಟಾಗುತ್ತವೆ ಎಂದು ಹೇಳಿದಿರಿ. ಆದರೂ ನನಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವ ಅಪೇಕ್ಷೆಯುಂಟಾಗಿದೆ. ಸ್ನಾನ, ದಾನ, ಜಪ, ದೀಪಾರಾಧನೆ, ದೀಪದಾನ ಇವುಗಳ ವಿಷಯ ಬಂದಾಗ ಧರ್ಮ ಸೂಕ್ಷ್ಮಗಳು ಯಾವ ವಿಚಾರವನ್ನು ಹೇಳುತ್ತವೆ? ಕೆಟ್ಟ ಕೆಲಸ ಮಾಡುವವರು ಎಂತಹ ಹೀನ ಕಾರ್ಯ ಮಾಡಲು ಹಿಂಜರಿಯುವುದಿಲ್ಲ, ಹಾಗೂ ಅಂಥವರು ವರ್ಣಸಂಕರ ಹೊಂದುವರು. ಅಂಥವರು ಕಾರ್ತೀಕ ವ್ರತಾದಿಗಳನ್ನಾಚರಿಸಿ ತಮ್ಮ ಘೋರ ಕೃತ್ಯಗಳಿಂದ ಉಂಟಾದ ಪಾಪಗಳಿಂದ ಮುಕ್ತರಾಗುವರೇ? ಪಾಪಗಳನ್ನು ಮಾಡಿದವನು ಒಂದು ಪುಣ್ಯ ಕಾರ್ಯ ಮಾಡಿ ಇಹಲೋಕದಲ್ಲಿ ಸುಖಿಸಲು ಸಾಧ್ಯವೇ? ಪಾಪಾತ್ಮರಾದವರು ದೀಪವನ್ನು ಕೈಯಿಂದ ಹಿಡಿಯಲು ಯತ್ನಿಸಬಹುದೇ? ಹಾಗೂ ಅದರಿಂದ ಅಘನಾಶನ ಹೊಂದುವರೇ? ನನಗೆ ಇವೆಲ್ಲ ಸಂದೇಹಕ್ಕೆಡೆ ಮಾಡಿಕೊಟ್ಟಿದೆ. ಬಾಳು ಪುರ ಪಾಪಿಯಾಗಿಯೇ ಬದುಕಿದವನು ಜನ್ಮದ ಕೊನೆಯಲ್ಲಿ ಒಂದು ಪುಣ್ಯ ಕಾರ್ಯ ಮಾಡಿದ ಕ್ಷಣ ವೈಕುಂಠವನ್ನು ಸೇರುವನೇ? ತಿಳಿಸಿರಿ. ನಾನು 12 ಮಾಸಗಳಲ್ಲಿ ಮಾಘ, ವೈಶಾಖ ಹಾಗೂ ಕಾರ್ತೀಕ ಮಾಸಗಳು ಶ್ರೇಷ್ಠವಾದುವೆಂದು, ಈ ಮಾಸಗಳಲ್ಲಿ ಅಲ್ಪ ಪ್ರಮಾಣದಲ್ಲಿಯಾದರೂ ಪುಣ್ಯ ಕಾರ್ಯವನ್ನು ಆಚರಿಸಿದರೆ ಪಾಪಗಳು ನಾಶ ಹೊಂದುತ್ತವೆ ಎಂಬುದನ್ನು ನಮ್ಮ ಗುರುಗಳಿಂದ ಕೇಳಿ ತಿಳಿದಿದ್ದೇನೆ. ಆದರೆ ಪಾತ್ರಗಳನ್ನರಿತು ಪಾಪಗಳು ನಿವಾರಣೆಯಾಗುವವೇ? ಈ ಪಾಪಗಳನ್ನು ನಾಶಪಡಿಸುವ ದೇಶ, ಕಾಲ, ಪಾತ್ರ ಇವುಗಳಲ್ಲಿ ಯಾವುದು ಎಂಬುದನ್ನು ತಿಳಿಸಿರಿ. ಪಾಪಗಳನ್ನೇ ಮಾಡುತ್ತಾ ಕಡೆಯಲ್ಲಿ ಪುಣ್ಯ ಕಾರ್ಯ ಮಾಡಿದರಾಯಿತು ಎಂಬ ಭಾವನೆ ತಿಳಿದರೆ ಸರಿಯೇ? ಇಂಥ ಸಂದೇಹಗಳಿಗೆ ದಯಮಾಡಿ ಉತ್ತರ ನೀಡಿರಿ ಎಂದು ಪ್ರಾರ್ಥಿಸಿದನು. ಜನಕ ಮಹಾರಾಜನ ಸಂದೇಹಗಳನ್ನು ಗ್ರಹಿಸಿದ ಮಹಾಮುನಿ ವಸಿಷ್ಠನು ಉತ್ತರಿಸುತ್ತಾ, ಮಹಾರಾಜ, ನಿನ್ನ ಸಂದೇಹಗಳು ಸಾಧುವಾಗಿಯೇ ಇದೆ. ಆದರೆ ಇವ ಎಲ್ಲಕ್ಕೂ ಉತ್ತರವಿದೆ ಎಂಬುದು ಸಮಾಧಾನ ತರುತ್ತದೆ. ಜನಕ ಮಹಾರಾಜ, ಧರ್ಮಗಳು ಸಾತ್ವಿಕ, ರಜಸ ಹಾಗೂ ತಮಸ ಎಂದು 3 ಬಗೆ. ಇವು ತ್ರಿಗುಣಗಳು ಹೌದು. ಸತ್ವ, ರಜ ಹಾಗೂ ತಮ, ದೇಶ, ಕಾಲ, ಪಾತ್ರಗಳು ಎಂದೆಲ್ಲ ಅದು 3 ಉಳ್ಳವರಿಗೆ ಸತ್ವಗುಣವಿದ್ದು, ಅವರು ಫಲಾಪೇಕ್ಷೆಯಿಲ್ಲದೆ ತಾವು ಮಾಡುವ ಪ್ರತಿಯೊಂದು ಕಾರ್ಯದ ಫಲವನ್ನು ಭಗವಂತನಿಗೆ ಅರ್ಪಿಸುತ್ತಾರೆ. ಎಲ್ಲವನ್ನು ಶ್ರೀಮನ್ನಾರಾಯಣ ಯತಿ ಸಮರ್ಪಯಾಮಿ ಎನ್ನುವರು. ಇದು ಅತ್ಯುನ್ನತವೂ ಅತ್ಯುತ್ತಮವೂ ಆದ ಧರ್ಮಬುದ್ಧಿಯಾಗಿದೆ. ಇದು ಎಲ್ಲ ದುರಿತಗಳನ್ನು ದೂರ ಮಾಡಿ ಮುಕ್ತಿಪಟಕ್ಕೆ ದಾರಿ ಮಾಡಿಕೊಡುತ್ತದೆ. ಇಹದಲ್ಲೂ ಸುಖಕ್ಕೆ ಕಾರಣವಾಗಿ ಆಯಸ್ಸು ಹೆಚ್ಚಿ ಪರದಲ್ಲಿ ಬ್ರಹ್ಮಾನಂದ ಉಂಟು ಮಾಡುತ್ತದೆ. ಪರಲೋಕದಲ್ಲಿ ಸಾತ್ವಿಕರು ಸಚ್ಚಿದಾನಂದದಲ್ಲಿ ಲೀನವಾಗುವರು. ಮಾನವರಾಗಿ ಹುಟ್ಟಿದವರು ಸತ್ವಗುಣ ಸಂಪನ್ನರಾಗಿ ಬೇಕು. ಜೀವ ನದಿಗಳಲ್ಲಿ ಸ್ನಾನ ಮಾಡಿ ಹರಿಪೂಜೆ ಮಾಡಿ ಸಕುಟುಂಬನಾದ ವೇದಗಳನ್ನು ತಿಳಿದವನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಸಂಪಾದಿಸುವುದೆಲ್ಲ ತನ್ನದೇ ಎಂಬ ಸ್ವಾರ್ಥ ಮನೋಭಾವವನ್ನು ಬದಿಗಿಟ್ಟು ತನ್ನಂತೆ ಪರರು ಎಂಬ ಭಾವನೆ ತಿಳಿದು ಇರಬೇಕು. ಸಾತ್ವಿಕ ಧರ್ಮ ಇದನ್ನು ಹೇಳುತ್ತದೆ. ದೇಶ, ಕಾಲ, ಪಾತ್ರಗಳ ಅರಿವು ಇದ್ದು ಯಾವುದೇ ಮನುಷ್ಯನು ಪ್ರತಿಫಲ ಅಪೇಕ್ಷೆಯಿಂದ ಮಾಡುವ ಕಾರ್ಯಗಳು ಫಲ ನೀಡುವುದಕ್ಕಿಂತ ಕಷ್ಟಗಳನ್ನು ತಂದುಕೊಡುವವು. ಬಯಸುವುದು ಕೈಗೊಡದೆ ಹೋದಾಗ ದುಃಖವು ಪ್ರಾಪ್ತವಾಗುವುದು. ಮನುಷ್ಯನು ಇಂತಹ ಧರ್ಮ ಹಿಡಿದಾಗ ಅಹಂಕಾರಿಯಾಗುವನು. ಶಾಸ್ತ್ರೋಕ್ತವಾದ ಮಾರ್ಗ ಬಿಟ್ಟು ಕೇವಲ ಫಲಾಪೇಕ್ಷೆಯಿಂದ ಮಾಡುವ ಕಾರ್ಯ ಹೊಳಿತಲ್ಲ. ಒಂದು ರಜಸ ಧರ್ಮದ ಲಕ್ಷಣವಾಗಿದೆ. ದೇಶ ವ್ರತಾದಿಗಳನ್ನು ನರು ನೋಡಲೊಂದೇ ಆಡಂಬರದಿಂದಲೋ ಡಾಂಬಾಚಾರದಿಂದಲೋ ಮಾಡಿದ್ದಲ್ಲಿ ಪಾಪಗಳು ವಿಮುಕ್ತವಾಗುವುದಂತೂ ಸಾಧ್ಯವಿಲ್ಲ. ಮಾಡಿದ ಫಲವೂ ಇಲ್ಲದೆ ಹೋಗುವುದು. ಈ ಧರ್ಮವನ್ನು ಅನುಸರಿಸುವವರು ತಾಮಸಿಗಳು, ತಮೋಗುಣ ಉಳ್ಳವರು, ಅಸುರಿ ಪ್ರವೃತ್ತಿ ಉಳ್ಳವರು. ಇದು ತಮಸ ಧರ್ಮದ ಲಕ್ಷಣ. ತಿಳಿದೆಯಾ? ದೇಶ, ಕಾಲ, ಪಾತ್ರಗಳು ಕೂಡಿರುವಾಗ ಅರಿತೋ ಅರಿದೆಯೋ ಪರಿಶುದ್ಧನಾದ ಮನಸ್ಸಿನಿಂದ ಕೈಲಾದ ದಾನವನ್ನು ಶಕ್ತ್ಯಾನುಸಾರ ಮಾಡಿದವನು ಹೆಚ್ಚು ಫಲವನ್ನು ಹೊಂದುವನು. ಅಂಥವನ ಪಾಪಗಳು ಬಟ್ಟೆಗೆ ಬೆಂಕಿ ಹೊತ್ತಿಕೊಂಡು ಅದು ಹೇಗೆ ಸುಟ್ಟು ಹೋಗುವುದೋ ಹಾಗೆ ನಶಿಸಿ ಹೋಗುವವು. ಕೇವಲ ಪರಮಾತ್ಮನ ನಾಮಸ್ಮರಣೆಯಿಂದಲೇ ಮಹಾಪಾಪಗಳು ನಾಶವಾದವೆಂಬುದಕ್ಕೆ ನಿದರ್ಶನಗಳಿವೆ. ಇದು ಮನದಟ್ಟಾಗಲು ನಿನಗೊಂದು ಕತೆ ಹೇಳುತ್ತೇನೆ, ಕೇಳು. ಹಿಂದೆ ಕನ್ಯಾಕುಬ್ಜವೆಂಬ ಒಂದು ದೊಡ್ಡ ನಗರದಲ್ಲಿ ಬ್ರಾಹ್ಮಣ ಶ್ರೇಷ್ಠನೊಬ್ಬನಿದ್ದನು. ಅವನ ಹೆಸರಿಗೆ ತಕ್ಕಂತೆ ಸತ್ಯವ್ರತನಾಗಿದ್ದನು. 4 ವೇದಗಳನ್ನು ಬಲ್ಲವನಾಗಿದ್ದನು. ಅವನಿಗೆ ಆಗಮನಗಳು
ಶಾಸ್ತ್ರಗಳು, ಶ್ರುತಿ, ಪುರಾಣಗಳು ತಿಳಿದಿದ್ದವು. ಊರ ಜನರಿಗೆ ಬೇಕಾದವನಾಗಿ ಬಾಳುತ್ತಿದ್ದನು. ಅವನ ಹೆಂಡತಿ ಸದ್ಗುಣ ಸಂಪನ್ನಳಾಗಿಯೂ ಪತಿಭಕ್ತಳಾಗಿಯೂ ಇದ್ದಳು. ಈ ದಂಪತಿಗಳಿಗಿದ್ದ ಕೊರಗೆಂದರೆ ಮಕ್ಕಳಿಲ್ಲದದ್ದು ಆಗಿತ್ತು. ಬಹುಕಾಲದವರೆಗೆ ಅವರಿಗೆ ಮಕ್ಕಳಾಗಿರಲಿಲ್ಲ. ಕಡೆಗೆ ಒಬ್ಬ ಮಗನು ಹುಟ್ಟಿದನು. ಅವನಿಗೆ ಆಜಮಿಳ ಎಂದು ಹೆಸರಿಟ್ಟರು. ಬಹಳ ದಿನಗಳ ಮೇಲೆ ಹುಟ್ಟಿದ ಮಗನನ್ನು ದಂಪತಿಗಳು ಬಲು ಪ್ರೀತಿಯಿಂದ ಸಾಕಿದರು. ಅವರ ಮುದ್ದು ಅತಿಯಾಗಿ ಮಗ ಸರಿಯಾಗಿ ವಿದ್ಯಾಬುದ್ಧಿ ಕಲಿಯದೆ ಶುದ್ಧ ಶುಂಠನಾದನು. ದುರಾಚಾರಿಗಳ ಸ್ನೇಹ ಮಾಡಿದನು. ಅವನಲ್ಲಿ ಕೆಲವು ದುಶ್ಚಟಗಳು ಮನೆ ಮಾಡಿದವು. ಇದನ್ನು ಗಮನಿಸಿದ ಅವನ ತಾಯಿ ತಂದೆಯವರು ಬೇಗನೆ ಅವನಿಗೆ ಮದುವೆ ಮಾಡಿದರು. ಆಗಲಾದರೂ ಹತೋಟಿಗೆ ಬರುತ್ತಾನೆಂದುಕೊಂಡರು. ಆದರೆ ನಾಯಿ ಬಾಲ ಡೊಂಕು ಎಂಬಂತೆ ಅವನು ಇನ್ನೂ ಹದಗೆಡುತ್ತಾ ಹೋದನು. ಮನೆಯಲ್ಲಿ ಸುಂದರಿಯಾದ ಹೆಂಡತಿ ಇದ್ದರೂ ನೀಚ ಕುಲದ ಒಬ್ಬ ಹೆಂಗಸಲ್ಲಿ ಮೋಹಗೊಂಡನು. ಅವಳೊಂದಿಗೆ ರತಿಕ್ರೀಡೆಯಲ್ಲಿ ನಿರತನಾಗಿದ್ದು ಮನೆಯನ್ನು ಸೇರುವುದು ಅಪರೂಪವಾಗುತ್ತಿತ್ತು. ತಾಯಿ ತಂದೆಯರ ಹಿತವಚನ ಅವನಿಗೆ ಬೇಕಾಗಲಿಲ್ಲ. ಆಜಮೇಳ ಬ್ರಾಹ್ಮಣನಾಗಿ ಮಾಡಲೇಬೇಕಾದ ನಿತ್ಯ ಕರ್ಮಗಳನ್ನು ಬದಿಗಿಟ್ಟು ಯಜ್ಞೋಪವೀತವೆನಿಸೆದ್ದು ಯಾವಾಗಲೂ ಪ್ರೇಯಸಿ ವನಿತೆಯೊಡನೆ ಇರುತ್ತಿದ್ದನು. ಹೆಂಡತಿಯನ್ನು ಕಡೆಗಣಿಸಿದನು. ಇದನ್ನು ಕಂಡ ಸ್ವಜನರು ಅವನ ಬಂಧುಗಳು ಬಹಿಷ್ಕರಿಸಿ ಅನ್ನ ನೀರು ಕೊಡದಾದರು. ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಬೇಡುವಂತಾಯಿತು. ಆಜಮೇಳನು ಕಡೆಗೆ ಬೇಟೆ ವೃತ್ತಿ ಹಿಡಿದು ತಾನು ಬೇಟೆ ಮಾಡಿ ತಂದ ಮೃಗಗಳ ಮಾಂಸವನ್ನು ತಿಂದು ಜೀವಿಸತೊಡಗಿದನು. ಒಂದು ದಿನ ಆಜಮಿಳನು ಬೇಟೆಯಾಡಲು ಹೋದಾಗ ತನ್ನ ಪ್ರೀತಿಯ ಹೆಂಗಸನ್ನು ಕರೆದುಕೊಂಡು ಹೋದನು. ಅದೊಂದು ಮಹಾರಣ್ಯವಾಗಿತ್ತು. ಅಲ್ಲಿ ಆಜಮಿಳನು ಬೇಟೆಯಾಡುತ್ತಿರಲು ಅವನ ಪ್ರೇಯಸಿ ಜೇನುಗೂಡಿದ್ದ ಒಂದು ಮರವನ್ನು ಕಂಡು ಜೇನಿನ ಆಸೆಯಿಂದ ಮರ ಏರಿದಳು. ಬಳಿಕ ಜೇನುಗೂಡಿನಿಂದ ಜೇನನ್ನು ಇಳಿಸುತ್ತಿರುವಾಗ ಮರದ ಕೊಂಬೆಯ ಮೇಲಿದ್ದ ಒಂದು ಹಾವು ಅವಳನ್ನು ಕಚ್ಚಿತ್ತು. ನಡುಗಿದ ಅವಳು ಮೇಲಿಂದ ಕೆಳಗೆ ಬಿದ್ದು ಸತ್ತು ಹೋದಳು. ಬೇಟೆಯಿಂದ ಬಂದು ತನ್ನ ಪ್ರೇಯಸಿ ಸತ್ತು ಬಿದ್ದುದನ್ನು ಕಂಡ ಆಜಮಿಳ ಅವಳಿಗಾಗಿ ಕಣ್ಣೀರಿಟ್ಟು ರೋಧಿಸಿದನು. ಬಳಿಕ ಒಂದು ಹಳ್ಳ ತೋಡಿ ಅದರಲ್ಲಿ ಅವಳ ಶವವನ್ನು ಹೂತಿಟ್ಟು ಮನೆಗೆ ಬಂದನು. ಇವರಿಗಿದ್ದ ಒಬ್ಬಳೇ ಮಗಳಿಗೆ ವಿಷಯ ತಿಳಿದು ಅವಳು ತಾಯಿಗಾಗಿ ಅಳುತ್ತಿದ್ದಳು. ಅವಳಿಗೆ 16 ವರ್ಷ ವಯಸ್ಸಾಗಿತ್ತು. ಆಜಮಿಳನು ಅವಳನ್ನು ಸಮಾಧಾನ ಮಾಡಿದನು. ಕೆಲ ಸಮಯದಲ್ಲಿ ಅವಳು ಪ್ರೌಢೆಯಾದಳು. ಯೌವನ ತುಂಬಿಕೊಂಡು ನೋಡಲು ಸುಂದರಿಯಾಗಿದ್ದಳು. ಆಜಮಿಳನಿಗೆ ಅವಳನ್ನು ಕಂಡು ಕಾಮೋತ್ತೇಜನವಾಯಿತು. ಕಾಮಾತುರಣಂ ನ ಭಯಂ ನ ಲಜ್ಜಾ ಎನ್ನುತ್ತಾರೆ. ಹಾಗೆಯೇ ಆಜಮಿಳನು ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ವಿವೇಚಿಸ ಹೋಗದೆ ಮಗಳನ್ನೇ ಮೋಹಗೊಂಡನು. ಅವಳು ಇಲ್ಲವೆನ್ನಲಿಲ್ಲ. ಇಬ್ಬರು ರತಿಕ್ರೀಡೆಗೆ ತೊಡಗಿದರು. ಅವರಿಬ್ಬರಿಗೂ ಹಲವು ಮಕ್ಕಳಾದರು. ಒಬ್ಬನ ಹೊರತು ಉಳಿದವರೆಲ್ಲ ತೀರಿ ಹೋದರು. ಆ ಬಾಲಕನಿಗೆ ಆಜಮಿಳನು ನಾರಾಯಣ ಎಂದು ಹೆಸರನ್ನಿಟ್ಟಿದ್ದನು. ಅವನಿಗೆ ಆ ಹುಡುಗನ ಮೇಲೆ ತುಂಬಾ ಪ್ರೀತಿ ಬೆಳೆಯಿತು. ಯಾವಾಗಲೂ ಅವನನ್ನು ನಾರಾಯಣ ನಾರಾಯಣ ಎಂದು ಕರೆಯುತ್ತಿದ್ದನು. ಆದರೆ ಅವನು ನಾರಾಯಣ ಎಂದು ಭಗವಂತನ ನಾಮಸ್ಮರಣೆ ಮಾಡಿದರೆ ತಾನು ಮಾಡಿದ ಎಲ್ಲಾ ಪಾಪಗಳು ಭಸ್ಮವಾಗುವುದಲ್ಲದೆ ತಾನು ಪವಿತ್ರಾತ್ಮನಾಗುವೆ ಎಂಬ ಭಾವನೆಯಿಂದ ಕರೆಯುತ್ತಿರಲಿಲ್ಲ. ಮಗನಿಗಿಟ್ಟಿದ್ದ ಹೆಸರು ಭಗವಂತನ ಹೆಸರೇ ಆಗಿತ್ತು. ಒಂದು ದಿನ ಆಜಮಿಳನು ಕಾಯಿಲೆಯಿಂದ ಮಲಗಿದ್ದನು. ಅವನಿಗೆ ವಯಸ್ಸಾಗಿತ್ತು. ದೇಹಬಾಧೆ ಹೆಚ್ಚಾಗಿ ಹಾಸಿಗೆ ಹಿಡಿದು ಒಂದು ದಿನ ಸಾವು ಸಮೀಪಿಸಿತು. ಆಗ ಅವನನ್ನು ಒಯ್ಯಲು ಯಮಭಟರು ಪಾಶಗಳನ್ನು ಹಿಡಿದು ಅವನ ಮುಂದೆ ಬಂದು ನಿಂತರು. ಆಗ ಆಜಮಿಳನು ಭಯಗೊಂಡು ಸಮೀಪದಲ್ಲೇ ಆಟವಾಡುತ್ತಿದ್ದ ಮಗನನ್ನು ನಾರಾಯಣ ನಾರಾಯಣ ಎಂದು ಕೂಗಿ ಕರೆದನು. ಸಾಯುವಾಗ ಮಗನ ಸ್ಮರಣೆ ಮಾಡಿದ್ದಲ್ಲದೆ ಅವನಿಗೆ ಮಗನ ಪ್ರೇಮದಿಂದ ದೂರವಾಗಲು ಇಷ್ಟವಾಗಿರಲಿಲ್ಲ. ಯಾವಾಗ ಆಜಮಿಳನು ಮಗನ ಹೆಸರು ಹಿಡಿದು ನಾರಾಯಣ ನಾರಾಯಣ ಎಂದು ಕೂಗಿ ಕರೆದನು, ಯಮಭಟರು ಭಯಗೊಂಡರು. ಅಷ್ಟರಲ್ಲಿ ಆಜಮಿಳನೆದುರಿಗೆ ವಿಷ್ಣುದೂತರು ಪ್ರತ್ಯಕ್ಷರಾದರು. ಅವರು ಆಜಮಿಳನನ್ನು ಒಯ್ಯಲು ತಾವು ಬಂದಿರುವೆವೆಂದು ಅವನು ತಮ್ಮವನು ಎಂದು ಹೇಳಲು ಯಮದೂತರು ಇಲ್ಲ ಇಲ್ಲ, ಆಜಮೇಳ ನಮ್ಮವನು, ಆತನನ್ನು ನಾವೇ ಒಯ್ಯುವೆವು ಎಂದು ವಾದಕ್ಕಿಳಿದರು. ಆಗ ವಿಷ್ಣುದೂತರು ತಡಮಾಡದೆ ಅವನನ್ನು ವಿಮಾನದಲ್ಲಿ ಕೂರಿಸಿ ಕರೆದುಕೊಂಡು ಹೋಗತೊಡಗಿದರು. ಆಗ ಯಮದೂತರು ನೀವು ಯಾರು? ಇವನು ಒಬ್ಬ ಪಾಪಿ. ನ್ಯಾಯವಾಗಿ ಇವನನ್ನು ನಾವು ಒಯ್ಯಲು ಬಂದಿದ್ದೇವೆ. ನೀವೇಕೆ ಒಯ್ಯುತ್ತಿರುವಿರಿ? ನೀವಾರು ಗಂಧರ್ವರೋ ಸಿದ್ಧಪುರುಷರೋ? ಬೇಗ ಹೇಳಿ ಎಂದರು. ಆಗ ವಿಷ್ಣುದೂತರು ಯಮಕಿಂಕರರೇ, ನಾವು ವೈಕುಂಠದಿಂದ ಬಂದಿರುವೆವು. ನಾವು ವಿಷ್ಣುದೂತರು ಎಂದು ಉತ್ತರಿಸಿದರು. ಇದರೊಂದಿಗೆ 8ನೇ ಅಧ್ಯಾಯವು ಮುಕ್ತಾಯಗೊಂಡಿದೆ. ಈ ಅಧ್ಯಾಯವನ್ನು ಕೇಳಿದ ಎಲ್ಲರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ.